ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಮುಂಜಾನೆ ಎದ್ದಾಕ್ಷಣ ನಾವು ಈ ಕೆಲಸಗಳನ್ನು ಮಾಡುವುದರಿಂದ ದೈವಿಕ ಶಕ್ತಿಯ ಅನುಗ್ರಹ ದೊರೆಯುವುದು. ಜೀವನದಲ್ಲಿ ಸುಖ, ಶಾಂತಿ, ಸಂತೋಷ ಮತ್ತು ಸಮೃದ್ಧಿ ದೊರೆಯುವುದು. ಮುಂಜಾನೆ ಎದ್ದಾಕ್ಷಣ ಮೊದಲು ನಾವು ಏನು ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ನಾವು ಮುಂಜಾನೆ ಅಂದರೆ ಸೂರ್ಯೋದಯದ ಸಮಯವನ್ನು ಅತ್ಯಂತ ವಿಶೇಷವೆಂದು ಪರಿಗಣಿಸುತ್ತೇವೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮುಂಜಾನೆ ಅಥವಾ ದಿನದ ಆರಂಭವು ಸಕಾರಾತ್ಮಕವಾಗಿರಬೇಕೆಂದು ಬಯಸುತ್ತಾನೆ. ಮುಂಜಾನೆಯ ಸಮಯವನ್ನು ದೇವರ ಆಶೀರ್ವಾದದೊಂದಿಗೆ ಪ್ರಾರಂಭಿಸಲು ಬಯಸುತ್ತಾನೆ. ಸೂರ್ಯೋದಯದ ಸಮಯದಲ್ಲಿ ಎದ್ದು ದೈಹಿಕ ಶುದ್ಧೀಕರಣವನ್ನು ಮಾಡಿಕೊಂಡು ದಿನವನ್ನು ಪ್ರಾರಂಭಿಸುವುದು ಶುಭ. ಸೂರ್ಯೋದಯದ ಸಮಯದಲ್ಲಿ ಏಳುವುದರಿಂದ ಸಾಕಷ್ಟು ಧಾರ್ಮಿಕ ಪ್ರಯೋಜನಗಳಿವೆ. ಮುಂಜಾನೆ ನಾವು ಎದ್ದ ನಂತರ ಈ ಕೆಲಸಗಳನ್ನು ಮಾಡುವುದರಿಂದ ದಿನವಿಡೀ ನಮಗೆ ಧನಾತ್ಮಕ ಶಕ್ತಿಯ ಬೆಂಬಲ ದೊರೆಯುವುದು. ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯು ತುಂಬಿಕೊಂಡಿರುವುದು. ಮುಂಜಾನೆ ಎದ್ದಾಕ್ಷಣ ನಾವು ಯಾವ ಕೆಲಸ ಮಾಡಬೇಕು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ. 1. ಅಂಗೈ ದರ್ಶನ ಮಾಡಿ. ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ನಾವು ಮುಂಜಾನೆ ಎದ್ದಾಕ್ಷಣ ಮೊದಲು ಅಂಗೈ ದರ್ಶನವನ್ನು ಮಾಡಬೇಕು. ಅಂದರೆ ಎರಡೂ ಅಂಗೈಗಳನ್ನು ನೋಡಬೇಕು. ಈ ರೀತಿ ಮಾಡುವುದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಅಂಗೈ ದರ್ಶನವನ್ನು ನೀವು ಪ್ರತಿದಿನವೂ ಮಾಡಬೇಕು. ಇದರಿಂದ ಜೀವನದಲ್ಲಿ ನಾವು ಸಂತೋಷವನ್ನು ಕಂಡುಕೊಳ್ಳಬಹುದು. ಇದು ನಮ್ಮಲ್ಲಿನ ಆತ್ಮವಿಶ್ವಾಸವನ್ನು ಹೆಚ್ಚಾಗುವಂತೆ ಮಾಡುವುದು. ಯಾಕೆಂದರೆ ಅಂಗೈಯಲ್ಲಿ ದೈವಿಕ ಶಕ್ತಿಗಳ ವಾಸಸ್ಥಾನವಿರುತ್ತದೆ. 2. ಮನೆಯಿಂದ ಕಸವನ್ನು ಹೊರಹಾಕಿ. ನೀವು ಪ್ರತಿನಿತ್ಯ ಸೂರ್ಯೋದಯಕ್ಕೆ ಮುನ್ನ ಎದ್ದು ಮನೆಯಲ್ಲಿರುವ ಕಸವನ್ನು ಮನೆಯಿಂದ ಹೊರಹಾಕಬೇಕು. ಅಂದರೆ ಮನೆಯನ್ನು ಗುಡಿಸಿ ಸ್ವಚ್ಛ ಮಾಡಬೇಕು. ಪ್ರತಿನಿತ್ಯ ಮುಂಜಾನೆ ಎದ್ದು ಮನೆಯನ್ನು ಗುಡಿಸಿ ಕಸವನ್ನು ಹೊರಗಡೆ ಹಾಕುವುದರಿಂದ ಮನೆಯಲ್ಲಿ ಎಂದಿಗೂ ಸಂತೋಷ ಮತ್ತು ಸಮೃದ್ಧಿಯ ಕೊರತೆ ಅಥವಾ ಸಮಸ್ಯೆಗಳು ಎದುರಾಗುವುದಿಲ್ಲ ಎನ್ನುವ ನಂಬಿಕೆ ಇದೆ. ಮನೆಯ ಮುಖ್ಯ ದ್ವಾರವನ್ನು ಸೂರ್ಯೋದಯಕ್ಕೂ ಮುನ್ನ ತೆರೆಯಬೇಕು. ಆದರೆ ಸೂರ್ಯಾಸ್ತದ ನಂತರ ಮನೆಯನ್ನು ಗುಡಿಸಬಾರದು. 3. ದೇವರ ನಾಮವನ್ನು ಜಪಿಸಿ. ಮುಂಜಾನೆ ನಾವು ಎದ್ದ ತಕ್ಷಣ ನಮ್ಮ ದಿನವನ್ನು ನಾವು ದೇವರ ನಾಮವನ್ನು ಜಪಿಸುವುದರ ಮೂಲಕ ಪ್ರಾರಂಭಿಸಬೇಕು. ನೀವು ಅಂಗೈಯನ್ನು ನೋಡುತ್ತಿದ್ದರೆ ದೇವರ ನಾಮವನ್ನು ಪಠಿಸುತ್ತಾ ಅಂಗೈಯನ್ನು ನೋಡಬಹುದು. ಮುಂಜಾನೆ ಎದ್ದಾಕ್ಷಣ ದೇವರ ನಾಮವನ್ನು ಪಠಿಸುವುದು ನಮ್ಮ ದಿನವನ್ನು ಸಕಾರಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಉನ್ನತ ರೀತಿಯಲ್ಲಿರುತ್ತದೆ. ಇದು ನಿಮಗೆ ದಿನವಿಡೀ ಮಾನಸಿಕ ಶಾಂತಿಯನ್ನು, ಆತ್ಮವಿಶ್ವಾಸವನ್ನು ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಒದಗಿಸುತ್ತದೆ. 4. ಹಸುಗಳಿಗೆ ಆಹಾರವನ್ನು ನೀಡಬೇಕು. ನೀವು ಮುಂಜಾನೆ ಎದ್ದಾಕ್ಷಣ ಮಾಡಬೇಕಾದ ಇನ್ನೊಂದು
ಮುಖ್ಯವಾದ ಕೆಲಸವೇನೆಂದರೆ ಅದುವೇ ಮನೆಯಲ್ಲಿ ತಯಾರಿಸಿದ ತಿಂಡಿಯನ್ನು ಮೊದಲು ಹಸುಗಳಿಗೆ ತಿನ್ನಲು ನೀಡಬೇಕು. ನಿಮ್ಮ ಮನೆಯಲ್ಲಿ ಮಾಡಿದ ರೊಟ್ಟಿಯನ್ನು, ಚಪಾತಿಯನ್ನು ಅಥವಾ ಇನ್ನಾವುದೇ ಆಹಾರವನ್ನು ಮೊದಲು ಹಸುಗಳಿಗೆ ತಿನ್ನಲು ನೀಡಬೇಕು. ನೀವು ಗೋವುಗಳಿಗೆ ತಿನ್ನಲು ಆಹಾರವನ್ನು ನೀಡುವುದು ಎಂದರೆ ಅದು ಎಲ್ಲ ದೇವರು ಮತ್ತು ದೇವತೆಗಳಿಗೆ ನೈವೇದ್ಯವನ್ನು ಅರ್ಪಿಸಿದ ಫಲವನ್ನು ನೀಡುತ್ತದೆ. ಯಾಕೆಂದರೆ ಗೋಮಾತೆಯಲ್ಲಿ ಎಲ್ಲ ದೇವರು ಮತ್ತು ದೇವತೆಗಳು ನೆಲೆಸಿರುತ್ತಾರೆ. 5. ಪಕ್ಷಿಗಳಿಗೆ ಆಹಾರ ನೀಡಿ. ಸ್ಕಂದ ಪುರಾಣದ ಪ್ರಕಾರ ನಾವು ಪಕ್ಷಿಗಳಿಗೆ ಆಹಾರವನ್ನು ನೀಡುವುದು ಶುಭ. ನಾವು ಗೋಮಾತೆಗೆ ಆಹಾರವನ್ನು ಹೇಗೆ ನೀಡುತ್ತೇವೆಯೋ ಹಾಗೆ ಪಕ್ಷಿಗಳಿಗೂ ಆಹಾರವನ್ನು, ನೀರನ್ನು ನೀಡಬೇಕು. ಅದರಲ್ಲೂ ಪುಟ್ಟ ಪಕ್ಷಿಗಳಿಗೆ ಆಹಾರ ನೀಡಿ ಎಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಪಕ್ಷಿಗಳಿಗೆ ಆಹಾರವನ್ನು ನೀಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಮನೆಗೆ ಧನ ಧಾನ್ಯವನ್ನು ಆಹ್ವಾನಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.